ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಹರ್ಷಿತಾ ಸಂಜೆ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಆಫ್ಟರ್ನೂನ್. ಸೊ ಏನಪ್ಪ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದೋ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ತುಂಬ ಡೇಸ್ ಆಗಿತ್ತು ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಸೊ ಇವತ್ತು ಕೂಡ ಒಂದು ಮನೆ ಗುರುಪ್ರವೇಶ ಇದೆ, ತುಂಬ ಗೊತ್ತಿರೋರ್ದು. ಸೊ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇರೋದೆಲ್ಲ ಬರೀ ಗುರುಪ್ರವೇಶನೇ ಸಿಗ್ತಿದೆ. ಸೊ ನಾನು ಬೇರೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಆ ಟೈಮಲ್ಲಿ ಟೈಮ್ ಇತ್ತು. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನನ್ನ ಬ್ರದರ್ ಕೂಡ ಇದ್ದರು ಅಲ್ಲೇ. ಸೊ ಫೋಟೋ ತೆಗಿತಾ ಇರೋರು ಕೂಡ ನನ್ನ ಬೆಸ್ಟ್ ಫ್ರೆಂಡು ಆಗಿದ್ರು ಅವರು ಕೂಡ. ಸೊ ಹಾಗೆ ಒಂದು ಮನೆ ನೋಡ್ಕೊಂಬರೋಣ ಅಂಥೇಳಿ ಮನೆ ನೋಡೋಣ ಅಂತ ಹೋದ್ವಿ. ಸೊ ಹೋಗ್ತಿದ್ದಂಗೆ ಬುದ್ಧ ಫೋಟೋ ಇಕ್ಕಿದ್ರು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮನೆ ಕೂಡ ಕಟ್ಟಿದ್ರು. ಸೊ ನಮ್ಮ ಮನೆಯವ್ರು ಕೂಡ ಹಾಗೆ ನೋಡ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅವರು ತುಂಬ ದಿನ ಆಗಿತ್ತು ವಿಡಿಯೋದಲ್ಲಿ ಬಂದು. ಸೊ ನಾನು ಕೂಡ ಜಾಸ್ತಿ ವಿಡಿಯೋ ಮಾಡ್ತಾ ಇರಲಿಲ್ಲ. ನೋಡಿ, ತುಂಬ ರಶ್ ಇದೆ. ರೂಮಲ್ಲಿ ಕೂಡ ಎಲ್ಲ ತುಂಬ ಜನ ಕೂತಿದ್ರು. ಎಲ್ಲ ಆಲ್ರೆಡಿ ರೆಡಿ ಇದೆ. ತುಂಬ ಚೆನ್ನಾಗಿ ಕಾಟ್ ಗಿಟ್ ಎಲ್ಲ ವಾರ್ಡ್ರೂಫ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಲೈಟ್ ಅರೇಂಜ್ಮೆಂಟ್ ಎಲ್ಲ, ಫ್ಲವರ್ ಡೆಕೋರೇಷನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಯಾವುದ್ರಲ್ಲಿ ಏನು ಮಿಸ್ಸಿಂಗ್ ಅನ್ನೋವಂಥದ್ದೆಲ್ಲ ಏನೂ ಇರಲಿಲ್ಲ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಜಾಸ್ತಿ ಮಾತಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಕೂಡ ಹಾಗೆ ಸ್ವಲ್ಪನೇ ಮಾತಾಡ್ತಾ ಇದ್ದೀನಿ. ಸೊ ಹಾಗೆ ಮೇಲೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಇನ್ನೊಂದು ರೂಮ್ ಇತ್ತು. ತ್ರೀಪ್ಲೆಕ್ಸ್ ಕಟ್ಸಿದ್ದಾರೆ ಇವರು, ತುಂಬ ಚೆನ್ನಾಗಿ ಬಂದಿದೆ. ಫೇಸಿಂಗು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮನೆ ನೋಡಿದ್ದಾಯಿತು. ಸೊ ಊಟಕ್ಕೆ ಹೊರಡೋಣ ಅಂಥೇಳಿ ಊಟದ ಹತ್ರ ಹೊರಟ್ವಿ. ಸೊ ಅಷ್ಟರಲ್ಲಿ ನನ್ನ ಬ್ರದರ್ ಬಂದರು. ಅಲ್ಲೇ ವಿಡಿಯೋ ಮಾಡೋಣ ಅಂದರೆ ಅವ್ರು ಸಿಕ್ಕಿಲ್ಲ. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಹಾಗೆ ಸುಮ್ಮನೆ ನಿಂತಿದ್ವಿ. ಊಟ ಎಲ್ಲ ಆಯಿತು. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮನೆಯದು ಒಂದು ವಿಡಿಯೋ ಮಾಡಿದೆ. ಸೊ ಗೊತ್ತಾಗಬೇಕಲ್ವ ಯಾವ ಥರ ಇದೆ ಔಟ್ಸೈಡ್ ಅಂತ. ಸೊ ಊಟ ಎಲ್ಲ ಆಯಿತು. ಸೊ ಮನೆಗೆ ಬಂದ್ವಿ ಫೈನಲ್ ಆಗಿ. ಸೊ ನಾನು ಕೂಡ ಫೋಟೋ ವಿಡಿಯೋನು ತೊಗೊಂಡಿರಲಿಲ್ಲ, ತೊಗೊಂಡೆ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.